ಒಂದು ಗುಂಪಿನವರು ಆ ಸೈಡ್ ಇದ್ರು, ಇನ್ನೊಂದು ಗುಂಪಿನವರು ಈ ಸೈಡ್ ಇದ್ರು. ಯಾವುದೇ ರೀತಿಯಿಂದ ಕ್ಲಾಶ್ ಆಗಿಲ್ಲ. ದೂರಿಂದ ಅವರು ಕಲ್ಲು ಎಸೆದ್ರು, ಇವರು ಈ ಕಡೆ ಕಲ್ಲು ಎಸೆದ್ರು. ಅದಾದ್ಮೇಲೆ ಪೊಲೀಸ್ನವ್ರು ಯಾವಾಗ ಅವ್ರನ್ನ ಚದುರಿಸಿದ್ರು, ಹೋಗುವಾಗ ದಾರಿ ಮಧ್ಯದಲ್ಲಿ ಏನು ಬೈಕ್ ನಿಲ್ಸಿದ್ರು, ಅಂಗಡಿಗಳಿದ್ದು, ಅಲ್ಲಿ ಬೆಂಕಿಯನ್ನು ಹಾಕೊಂತ ಅವರು ಹೋದ್ರು. ಒಂದು 10 ಗಂಟೆ ಸಮಯಕ್ಕೆ ನಾವು ಕಂಪ್ಲೀಟ್ ಆಗಿ ನಮ್ಮ ಹತೋಟಿಗೆ ಪರಿಸ್ಥಿತಿ. ಎಷ್ಟು ಜನ ಅರೆಸ್ಟ್ ಮಾಡಿದ್ದಾರೆ ಮತ್ತೆ ಪ್ರೋಸೆಸ್ ಏನು ಸರ್ ಅಂತ ಅಂದ್ರೆ ಸಿಸಿಟಿವಿ ಕ್ಯಾಮೆರಾ ಮಾಡ್ತಾ ಇದ್ವಿ. ಸಿಸಿಟಿವಿ ಮತ್ತು ವಿಡಿಯೋ ಫುಟೇಜ್ ಎಲ್ಲ ಕಲೆಕ್ಟ್ ಮಾಡಿದ್ವಿ. ಅದರದ ಆಧಾರದಲ್ಲಿ ಸರ್ ಅಂದ್ರೆ ಗಣೇಶ ಮೆರವಣಿಗೆ ಅಲ್ಲಿ ಹೋಗ್ಬಾರ್ದು ಅನ್ನುವಂಥದ್ದೇ ಅವರ ಆಗ್ರಹ ಆಗಿತ್ತ? ಇಲ್ಲ, ಅಲ್ಲಿ ಪ್ರತಿ ಸಲನ ಆ ರೂಟ್ ನಲ್ಲಿ ಹೋಗ್ತಾರೆ. ಆದ್ರೆ ಅಲ್ಲಿ ಸಾಕಷ್ಟು ಸಮಯ ಅಲ್ಲೇ ನಿಂತ್ಕೊಂಡು ಇವರು ಡ್ಯಾನ್ಸ್ ಮಾಡ್ತಾ ಇದ್ರು, ಮುಂದೆ ಹೋಗ್ಲಿಲ್ಲ ಅಂತೇಳಿ ಅವರು ಫಸ್ಟ್ ಕಂಪ್ಲೇಂಟ್ ಮಾಡ್ತಾರೆ. ಇವರು ಇಲ್ಲ, ನಾವು ಹೋಗ್ತೀವಿ, ನಾವು ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅಂತೇಳಿ ಇವರು. ಸರ್, ಈ ಬಾರಿ ಅಲ್ಲಿ ಹೋಗೋದಕ್ಕೆ ಪರ್ಮಿಷನ್ ಕೊಟ್ಟಿದ್ರ ಸರ್? ಅನುಮತಿ ಕೊಡ್ಕೊಂಡಿದ್ರ? ಇಲ್ಲ, ಅನುಮತಿ ಎಲ್ಲ ಆಗಿತ್ತು. ಅದು ನಾರ್ಮಲ್ ರೂಟ್ ಇದ್ದಿದ್ರಿಂದ ಅಲ್ಲೇನು ನಾವು ರಿಸ್ಟ್ರಿಕ್ಷನ್ ಇರಲಿಲ್ಲ.